स्वागत है आपका बी न्यूज नेशन में। मैं हूं आबिद हुसैन शेख। बीजापुर के एमपी को आरएसएस का प्रमाण पत्र चाहिए। इस बार गाय ज्यादा काटे गए हैं। बसवनगौड़ा के सवाल का जवाब दिया एसएम पाटिल गनियार ने। मंत्री स्थान पर रहकर भी जिगजनगी ने कोई कारनामा नहीं किया है। पागल कहने वाले पागलों की तरह बात करते हैं। केरल में बाढ़ को गौ हत्या का कारण बताने वाले नगर शासक अपने स्थान की गरिमा पहचाने। बीजेपी अभिवृद्धि की बात नहीं करती, सिर्फ नफरत फैलाती है। आज एक प्रेस मीट में बात करते हुए कांग्रेस अधिवक्ता एसएम पाटिल गनियार ने राहुल गांधी को नाकाबिल और पागल कहने वाले बीजेपी सांसद और नगर शासक के बयान की खंडना करते हुए कहा कि रमेश जिगजनगी ने इतने साल एमपी रहकर कौन सा कारनामा अंजाम दिया है। इतिहास का इन्हें ज्ञान होता तो ये ना कहते कि कांग्रेस ने बाबा साहेब अंबेडकर को धोखा दिया है। पलटवार करते हुए कहा कि हमारे अध्यक्ष के बारे में बात करने की इनकी नैतिकता नहीं है। बसवनगौड़ा को गौरव शब्द का मतलब ही पता नहीं है। ಒಬ್ಬ ಸೌಮ್ಯ ರಾಜಕಾರಣಿ ಮತ್ತು ಸೌಮ್ಯವಾದಿ ಅಂತ ಇಷ್ಟು ದಿವಸ ಜನ ಹೇಳ್ತಿದ್ರು. ಮಿತಭಾಷಿ ನಮಗೂ ಅದು ಅನಿಸುತ್ತವಾಗ ಅವರು ಇತ್ತೀಚೆಗೆ ಒಂದು 2-3 ವರ್ಷದಿಂದ ಅವರು ತಮ್ಮ ಮಾತುಗಳನ್ನು ಬಹಳ ಕೀಳುಮಟ್ಟದ ಭಾಷೆಯಲ್ಲಿ ಬಳಸಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಆ ಥರ ಮಾತಾಡೋರಲ್ಲ. ಅವರು ಯಾಕೆ ಕೀಳುಮಟ್ಟದ ಭಾಷೆ ಬಳಸಿ ಮಾತಾಡ್ತಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಮೋದಿ ಅಮಿತ್ ಶಾಗ ಓಲೈಸ್ಬೇಕು, ಅವರಿಂದ ಸರ್ಟಿಫಿಕೇಟ್ ತಗೋಬೇಕು, RSS ದಿಂದ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೇಳಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಹುಲ್ ಗಾಂಧಿಯನ್ನು ಅಯೋಗ್ಯ ಅಂತ ಹೇಳಿ ಪದ ಪ್ರಯೋಗ ಮಾಡೋದಕ್ಕಿಂತಲೂ ಮೊದಲ ತಾವು ಏನಿದ್ದೀವಿ ಅರ್ಥ ಮಾಡ್ಕೋಬೇಕಾಗಿತ್ತು. ಇವ್ರು ಏನದಾರ ಅನ್ನೋದು ಇಡೀ ಜಿಲ್ಲೆ ಜನರಿಗೆ, ರಾಜ್ಯದ ಜನರಿಗೆ ಗೊತ್ತದ. 14 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಿದ್ದರು. ಅವರ ಸಾಧನೆ ಶೂನ್ಯ. ಅವರು ಸ್ವಂತ ಸಚಿವರಾಗಿದ್ದು ಬಿಟ್ರೆ ಉಳಿದಿದ್ದು ಏನೂ ಸಾಧನೆ ಇಲ್ಲ ಅವರಿಗೆ. ಅವರಿಂದ ಏನೂ ಸಾಧನೆ ಆಗಿಲ್ಲ. ಅವರು ಮನಸ್ಸು ಮಾಡಿದ್ರೆ ಬಹಳ ಸಾಧನೆ ಮಾಡಬೇಕಾಗಿತ್ತು. ಒಂದೇ ಒಂದು ಇಂಥ ಕೆಲಸ ಹೇಳ್ಕೊಳ್ಬೇಕು. ಅವರು ನಾವೊಂದು ಸಾರ್ವಜನಿಕ ವೇದಿಕೆ ತಯಾರು ಮಾಡ್ತೀವಿ, ನಾನು ಇಂಥ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳಿ ಅವ್ರು ಬಂದು ಹೇಳ್ಬೇಕಲ್ಲಿ. ಇಂಥ ಒಂದು ಮಹತ್ ಕಾರ್ಯ ಮಾಡಿದ್ದೀನಿ, ಶಾಸಕವಾಗಿ ಬೆಳೆಯುವಂಥ ಒಂದು ಕಾರ್ಯ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ಬೇಕು. ಅವರು ಯಾವ ಥರ ಇರುತ್ತೆ, ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ದಂಥ ಎಂ ಬಿ ಪಾಟೀಲರು ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ನೀರಾವರಿ ಮಾಡಿದಂತ ಎಲ್ಲರೂ ಏನು ಹಾಡಿ ಹೋಗ್ತಾರೆ ಅಂತ ಒಂದು ಮಹತ್ ಕಾರ್ಯ ಯಾವುದಾದ್ರು ತೋರಿಸ್ಬೇಕು. ಆ ನಂತರ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಒಂದು ಸಹಾಯದಿಂದ ಸಂಸದರಾಗಿ, ಶಾಸಕರಾಗಿ, ಸಚಿವರಾಗಿ ಇದ್ದಂಥವರು ಇವತ್ತು RSS ಮತ್ತು BJP ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSSಗೆ ಹೇಟ ಮಾಡ್ತಿದ್ರು, ಅವರು ವಿರೋಧ ಮಾಡ್ತಿದ್ರು. ಅಂತ ಒಂದು ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರ ಗೋಸಂಬಿತನವನ್ನು ಮೆರೆದವರು ಆ ಸರ್ಕಾರದಲ್ಲಿ ಸೇರಿದ್ದಾರೆ, ಸಂಸದರಾಗಿದ್ದಾರೆ, ಸಚಿವರಾಗಿದ್ದಾರೆ. ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮೋಸ ಮಾಡಿದಂತ ಹೇಳುವ ಯಾವ ನೈತಿಕ ಹಕ್ಕು ಇಲ್ಲ. ಕಾಂಗ್ರೆಸ್ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶಕ್ಕೆ ಒಂದು ಒಳ್ಳೆ ಕಾನೂನು ತರ್ತಾ ಇದ್ರು, ಹಿಂದೂ ಕೋಡ್ ಬಿಲ್ ಅನ್ನೋದು ಪಾರ್ಲಿಮೆಂಟ್ನಲ್ಲಿ. ಅದನ್ನು ಇದೇ RSS ಮತ್ತು ಇದೇ ವಿಶ್ವ ಹಿಂದೂ ಪರಿಷತ್ ಅವರು ವಿರೋಧ ಮಾಡಿದ್ರು. ಅಂತ ಒಂದು ಪಕ್ಷಕ್ಕೆ ಸೇರಿ ಇವರು ಮಂತ್ರಿಯಾಗಿ ಇವತ್ತು ಇಂಥ ಮಾತುಗಳನ್ನು ಹೇಳಲಿಕ್ಕೆ, ಒಬ್ಬ ನಮ್ಮ ಅಧ್ಯಕ್ಷರ ಬಗ್ಗೆ ಮಾತನಾಡಲಿಕ್ಕೆ ಇನ್ನೇನೂ ಒಂದು ಕಿಂಚಿತ್ತೂ ಇವರಿಗೆ ಅಧಿಕಾರ ಇಲ್ಲ. ಮೋದಿ ಸರ್ಕಾರದಲ್ಲಿ ಇವರು ಸಚಿವರಾಗಿದ್ದಾರೆ. ಇವರು ಎಷ್ಟು ಸಲ ನಮ್ಮ ಜಿಲ್ಲೆ ಕುರಿತು, ಕರ್ನಾಟಕದ ಕುರಿತು
ತಮ್ಮ ಇಲಾಖೆ ಕುರಿತು ಮೋದಿಯವರು ಭೇಟಿಯಾಗಿದ್ದಾರೆ ಅನ್ನೋದು ಹೇಳಬೇಕು, ಬಹಿರಂಗಪಡಿಸಬೇಕು. ಯಾವತ್ತಾದ್ರೂ ಭೇಟಿಯಾಗಿದ್ದಾರ ಮೋದಿಯವರಿಗೆ? ಒಬ್ಬ ಸಂಸದರಾಗಿ ಭೇಟಿಯಾಗಿದ್ದಾರ? ನಮ್ಮ ಪಕ್ಷದ ಅಧ್ಯಕ್ಷರು, ತಮ್ಮ ಪಕ್ಷದ ಪ್ರಧಾನಿಗಳ ಬಗ್ಗೆ ನೀವು ವಿಚಾರ ಮಾಡೋದು ಹೊರತಾಗಿ ನಮ್ಮ ಪಕ್ಷದ ಅಧ್ಯಕ್ಷರ ಬಗ್ಗೆ ಅವಳಂಕರಾಗಿ ಮಾತನಾಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತಿದ್ದೆ. ಈ ದೇಶ ಇವತ್ತು ಇಬ್ಬರು ಅವಿವೇಕಿಗಳ ಕೈಯಲ್ಲಿ ಸಿಕ್ಕಿದೆ. ಅದನ್ನು ಜಿಗಜಿಗರು ಅರ್ಥ ಮಾಡ್ಕೋಬೇಕು. ಅವಿವೇಕಿ ಅಂದ್ರೆ ವಿವೇಕ ಇಲ್ಲದವರು, ವಿವೇಕ ರಹಿತರು. ಇವತ್ತು ಮೋದಿಯವರು ಅವೆಲ್ಲ ಪ್ರದರ್ಶನ ಮಾಡಿದ್ದಾರೆ, ತಮ್ಮಲ್ಲಿ ಇರುವಂಥ ಅವಿವೇಕತನ ಏನಿದೆ ಪ್ರದರ್ಶನ ಮಾಡಿದರು. ನಿನ್ನಿನ ದಿವಸ ನಮ್ಮೆಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ನೋಟ್ ಬ್ಯಾನ್ ಆದ ನಂತರ 99.3% ನೋಟ್ಗಳು ವಾಪಸ್ ಬಂದಿದ್ದಾರೆ. ಮೋದಿಯವರು ಏನು ಹೇಳಿದ್ರು? ನಾನು ಕಪ್ಪು ಹಣ್ಣನ್ನು ಹೊರಗೆ ತರ್ತೇನೆ, ಕಾಶ್ಮೀರದ ಭಯೋತ್ಪಾದಕರಿಗೆ ದುಡ್ಡು ಸಪ್ಲೈ ಆಗ್ತದೆ, ಅದನ್ನು ನಾನು ನಿಲ್ಲಿಸ್ತೇನೆ, ನೋಟ್ ಬ್ಯಾನ್ ಅದಕ್ಕೆ ಮಾಡ್ತಾ ಇದ್ದೀನಿ, 50 ದಿವಸ ಟೈಮ್ ಕೊಡಿ. ಒಂದು ವೇಳೆ 50 ದಿವಸದಲ್ಲಿ ನಾವು ಇದು ಸಕ್ಸಸ್ಫುಲ್ ಆಗಲಿದ್ರೆ ನನ್ನನ್ನು ಸರ್ಕಲ್ದಲ್ಲಿ ನಿಲ್ಲಿಸಿ ಬೆಂಕಿ ಹಚ್ಚಿಕೊಳ್ಳಿ ಅಂತ ಹೇಳಿದ್ರು. ಒಬ್ಬ ಪ್ರಧಾನಿ, ಒಬ್ಬ ದೇಶದ ಪ್ರಧಾನಿ ಬಾಯಿಂದ ಬರುವಂಥ ಮಾತುಗಳಿಲ್ಲ. ಇವತ್ತು 50 ದಿವಸ ಅಲ್ಲ, ಇವತ್ತು 2 ವರ್ಷ ಗತಿಸಿ ಹೋಯಿತು. ಅದು ಫೇಲ್ ಅಂತ ಹೇಳಿ ಇವತ್ತು ಅವ್ರದೇ ಸರ್ಕಾರ, ಅವ್ರದೇ RBI ಅವರೇ ಡಿಕ್ಲೇರ್ ಮಾಡಿದ್ದಾರೆ 99.3% ನೋಟುಗಳು ವಾಪಸ್ ಬಂದಿದ್ದಾರೆ. ಇದು ಏನು ತೋರಿಸ್ತದೆ? ಅವಿವೇಕತನ ತೋರಿಸ್ತದೆ. ಇದನ್ನು ಜಿಗಜಿಗಿಯವರು ತಿಳ್ಕೋಬೇಕಾಗಿತ್ತು. ಈ ದೇಶದ ಒಬ್ಬ ಪ್ರಧಾನಿ ಇನ್ನೂ ಅನೇಕ ಅವಿವೇಕತನ ಕೆಲಸಗಳನ್ನು ಮಾಡಿದ್ದಾರೆ. ಇವು ದೇಶ ಇವತ್ತು ಇಬ್ಬರು ಅವಿವೇಕಿಗಳ ಕೈಯಲ್ಲಿ ಸಿಕ್ಕು ಸರ್ವಾಧಿಕಾರದಲ್ಲಿ ಹೋಗ್ತಾ ಇದೆ, ಸರ್ವಾಧಿಕಾರದಲ್ಲಿ ಇದೆ. ಆನಂತರ ಮೋದಿ ಅಮಿತ್ ಶಾ ಜೋಡಿ ಈ ದೇಶ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ಇದೆ. ಇವರು ಮೊನ್ನೆ ಮೋದಿಯವರು ಬಾಂಬೆದಲ್ಲಿ 43 ವರ್ಷದ ತುರ್ತು ಪರಿಸ್ಥಿತಿ ಅಂತ ಹೇಳಿ ಭಾಷಣ ಮಾಡೋದು. 43 ವರ್ಷದಿಂದ ತುರ್ತು ಪರಿಸ್ಥಿತಿ ದೇಶದ ಖಂಡಾಂತರ ಬಂದಾಗ ಒಂದು ಘೋಷಿತ ತುರ್ತು ಪರಿಸ್ಥಿತಿ. ನೀವು ಯಾವತ್ತು ದಿವಸ ಅಧಿಕಾರ ಸ್ವೀಕಾರ ಮಾಡಿದರೆ ಅವತ್ತು ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ದೇಶದಲ್ಲಿ. ಇದನ್ನು ಜಿಗಜಿಗಿಯವರು ಅರಿತುಕೋಬೇಕು. ಇವತ್ತು ಮೋದಿಯವರು 4 ವರ್ಷಗಳ ಕಾಲ ಒಂದೇ ಒಂದು ಕೇಂದ್ರ ಸಂಪುಟ ಸಭೆ ನಡೆಸಿಲ್ಲ, ಒಬ್ಬ ಸಂಸತ್ ಸದಸ್ಯ ಭೇಟಿಯಾಗಿಲ್ಲ, ಒಬ್ಬ ಕ್ಯಾಬಿನೆಟ್ ಮಂತ್ರಿ ಭೇಟಿಯಾಗಿಲ್ಲ. ಇವ್ರು ಯಾರೂ ಭೇಟಿಯಾಗಬಾರದು ಅಂತೇಳಿ ಕಾನೂನು ಮಾಡಿದ್ದಾರೆ, ಅವರಿಗೆ ವಿಶೇಷ ಭದ್ರತೆ ಕೊಟ್ಟಿದ್ದಾರೆ, ಅದನ್ನು ಡಿಕ್ಲೇರ್ ಆಗಿ ಮಾಡಿದ್ದಾರೆ. ಇಂಥ ಒಬ್ಬ ಸರ್ಕಾರದಲ್ಲಿ ಸಚಿವರಾದಂಥ ಜಿಗಜಿಗಿಯವರು ರಾಹುಲ್ ಗಾಂಧಿ ಅವರನ್ನ ಅಯೋಗ್ಯರಂತೇಳಿ ಕರೀಲಿಕ್ಕೆ ನಮ್ಮ ನಾಲಿಗೆಯ ಒಂದು ಇದನ್ನು ಹರಿಬಿಡಬಾರದು ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಆ ನಂತರ ಇನ್ನೊಬ್ಬರು ಮಹಾನ್ ವ್ಯಕ್ತಿಗಳು, ನಮ್ಮ ನಗರದ ಶಾಸಕರು, ಮಾಜಿ ಕೇಂದ್ರ ಸಚಿವರು ಹೌದವರು, 2 ಸಲ ಸಂಸದರಾಗಿದ್ದರು. ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರನ್ನ ಅರೆ ಹುಚ್ಚ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆ ಜನ, ನಗರದ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇವರು ಪೂರಾ ಹುಚ್ಚದ ಅಂತ ಗೊತ್ತಿದೆ. ನಮ್ಮ ನಗರದ ಶಾಸಕರು ಪೂರ್ತಿ ಹುಚ್ಚಂತ ನಮ್ಮ ನಗರದ ಜನ ಮತ್ತು ಜಿಲ್ಲೆಯ ಜನರಿಗೆ ಗೊತ್ತಾಗ್ಬಿಟ್ಟಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು, ನಮ್ಮ ನಾಯಕರಲ್ಲ, ನಮ್ಮ ನಗರದ ಶಾಸಕರು, ಗೌರವಾನ್ವಿತ ಶಾಸಕರು. ಗೌರವ ಶಬ್ದದ ಅರ್ಥನೇ ಗೊತ್ತಿಲ್ಲ ಅವರು. ಇತ್ತೀಚೆಗೆ ಹಿಂದೆ ಹೇಳಿದ್ದು ಬಹಳ ಅದಾವ. ಇತ್ತೀಚೆಗೆ ಒಂದು ಹುಚ್ಚುತನ ಹೇಳಿಕೆ ಕೊಟ್ಟರು. ಕೇರಳದಲ್ಲಿ ಗೋವು ಕಳೆದಿದ್ದಕ್ಕೆ ಅಲ್ಲಿ ಮಹಾಪೌರ್ ಬಂದಿದೆ. ನನಗನ್ಸಿದ ಮಟ್ಟಿಗೆ ಈ ದೇಶದಲ್ಲಿ ಯಾರಾದರೂ ಬುದ್ಧಿ ಇದ್ದವರು, ತಿಳುವಳಿಕೆ ಇದ್ದವರು ಇಂಥ ಮಾತು ಯಾರೂ ಆಡ್ತಿರಲಿಲ್ಲ. ಈ ದೇಶದಲ್ಲಿ ಇವರೇ ಮೊದಲಿಗೆ ಅನ್ಬೇಕು. ಒಂದು ಕಡೆ ನಿನ್ನೆ ಭಾಷಣ ಮಾಡಿದರು. ಬಿಜಾಪುರ ನಗರದಲ್ಲಿ 12 ಮಕ್ಕಳಿಗೆ ಯಾರು ಇದ್ದಾರೆ ಅವರಿಗೆ ತೆರಿಗೆ ಫ್ರೀ ಇದೆ, 2 ಮಕ್ಕಳಿದ್ದವ್ರು ತೆರಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು. ಯಾರು 12 ಮಕ್ಕಳಿದಾವ, ಯಾರು 2 ಮಕ್ಕಳಿದಾವ? 12 ಮಕ್ಕಳಿದ್ದವ್ರಿಗೆ ತೆರಿಗೆ ಯಾವ ಮಹಾನಗರ ಪಾಲಿಕೆ ಫ್ರೀ ಬಿಟ್ಟದ? ಇವತ್ತು ನೀವು ಶಾಸಕರಿದ್ದೀರಿ, ನಿಮ್ಮ ಹತ್ರ ಧೈರ್ಯ ಇದ್ರೆ, ನಿಮ್ಮ ಹತ್ರ ವಿವೇಚನೆ ಇದ್ರೆ, ವಿವೇಕ ಇದ್ರೆ ನೀವು ಅದನ್ನು ಬಹಿರಂಗಪಡಿಸಿ, ಅದನ್ನು ಕ್ರಮ ತಗೊಳ್ರಿ. 12 ಮಕ್ಕಳಿದ್ದವ್ರು ಯಾರಿಗೆ ತೆರಿಗೆ ಫ್ರೀ ಬಿಟ್ರೆ ನಾವು 12 ಮಕ್ಕಳಿದ್ದವ್ರಿಗೆ ತೆರಿಗೆ ಮಾಫಿ ಆಗುತ್ತೆ, 2 ಮಕ್ಕಳಿದ್ದವ್ರಿಗೆ ತೆರಿಗೆ ಕೊಡ್ತಾ ಇದ್ದಾರೆ. ಈ ನಗರದಲ್ಲಿ ಯಾರ್ಯಾರು ಭೂಮಿ ಕಬಳಿಸಿದ್ರು, ಯಾರ್ಯಾರು ಹಗರಣ ಮಾಡಿದ್ದಾರೆ, ಯಾವ್ಯಾವ ಧರ್ಮದವರು, ಯಾವ ಜಾತಿಯವರು ಎಲ್ಲ ನಮ್ಮ ಕಡೆ
ಏನ್ ಮಾಡಿದ್ರೆ ಬಹಿರಂಗಪಡಿಸಿರುವಂತ ಇವತ್ತು ನಿನ್ನೆ ನಾನು ಮಾಧ್ಯಮಗಳಲ್ಲಿ ನೋಡಿದೆ 100 ದಿನದ ಸಾಧನೆ, ಬೆಂಗಳೂರು 100 ದಿನದ ಸಾಧನೆ ಸರ್ಕಾರದಿರಲಿ, ನಿಮ್ಮ ಸಾಧನೆಯನ್ನು ನೀವು ಮಾತಾಡ್ತೀರಿ, ಸಂಗೀತ ಸರ್ಕಾರ ಬಿಡುತ್ತದೆ, ಸರ್ಕಾರ ಹೇಳುತ್ತದೆ. ನಿಮ್ಮ 100 ದಿನದ ಸಾಧನೆ ತೋರಿಸ್ರಿ, ಒಂದು ಗುಂಡಿ ಮುಚ್ಚಿಲ್ಲ. ಈ 100 ದಿನದಲ್ಲಿ ಮೂಗು ಮುಚ್ಕೊಂಡು ತಿರುಗಾಡ್ತಾ ಇದ್ದಾರೆ ಜನ. ಇವತ್ತೇನಿದೆ ನಗರದ ಪರಿಸ್ಥಿತಿ? ಅಗಿಲ ಗುಂಡಿಗಳು ಮುಚ್ಚಬೇಕಂತೇಳಿ ಅಲ್ಲಿಂದ ಹಂಗ ನಿಂತಾವ 2 ವಾರ ಆಯ್ತು. ನಿಮ್ಮ ಕಂಟ್ರೋಲ್ದಲ್ಲಿ ಇಲ್ಲಿ ಇವತ್ತ ನೀವು ಕೇವಲ ಬೌಳು ರಾಜ ಆಗಿ ಬೌಳು ಅಷ್ಟೇ ನಿಮ್ಮ ಕೆಲಸ. ಇದು ಎಂತ ವಿವೇಕತನದ ಮಾತು. ಬುದ್ಧಿಜೀವಿಗಳಂದ್ರೆ ಯಾರು? ಎಲ್ಲ ಜಾತಿ ಧರ್ಮಗಳೆಲ್ಲದಾರ. ನೀವು ಮುಸ್ಲಿಮರನ್ನು ದ್ವೇಷಿಸ್ತೀರಿ, ಮುಸ್ಲಿಮರನ್ನು ಬೈತಾ ಇದ್ದೀರಿ, ಆದ್ರೆ ಈಗ ಮತ್ತೆ ಬುದ್ಧಿಜೀವಿಗಳಿಗೆ ಬೈತಾ ಇದ್ದಾರೆ. ಬುದ್ಧಿಜೀವಿಗಳನ್ನು ನಾನು ಗುಂಡು ಹಾಕ್ತಿದ್ದೆ. ಸರ್ಕಾರ ಕಾನೂನು ಏನಾದರೂ ಕ್ರಮ ತಗೊಂಡ ದಿವಸ ಇವತ್ತ ಇವರಿಲ್ಲಿ ಓಡಾಡಕ್ಕೆ ಸಾಧ್ಯ ಇಲ್ಲ. ಇವ್ರು ಆಕ್ಚುಲಿ ಜೈಲ್ನಾಗ ಇರಬೇಕು, ಇವ್ರಿಗೆ ಇವತ್ತಿಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಯಾಕೆ ಮತ್ತೆ ಸರ್ಕಾರ ಕ್ರಮ ತಗೊಂಡಿಲ್ಲ? ಮಾಡಿದೀವಿ, ಬರ್ತದೆ ಟೈಮ್ ಆಗಿದ್ದಾಗ ಬರಲ್ಲ, ಮಾಡಿದೀವಿ. ಬರ್ತದೆ ಈ ಟೈಮ್ ಬರ್ತದೆ ನೋಡ್ರಿ, ಕಾಯಿಲೆ ಬರ್ತಾ ಇದೆ. ಬಹಳಷ್ಟು ಲಕ್ಷ ಜನ ಸತ್ತಿದ್ದಾರೆ ಪ್ರವಾಹ ಬಂದು, ಭೂಕಂಪ ಬಂದು. ಅದನ್ನು ಕೇರಳಕ್ಕೆ ಹೋಲಿಸ್ತಾರೆ ಎಂತವ್ರು. ಆಮೇಲೆ ಇನ್ನೊಂದು ವಿಷಯ, ಇವರು ಸುಮಾರು 15 ವರ್ಷದ ಗೋಶಾಲೆಯನ್ನು ಮಾಡಿದ್ದಾರೆ. ಎಷ್ಟು ಗೋಗಳು ಇವರು ಗೋಶಾಲೆಗೆ ಬಂದು, ಎಷ್ಟು ಗೋಗಳನ್ನು ಇವರು ಸಾಕಿದ್ರು, ಎಷ್ಟು ಗೋಗಳಲ್ಲಿ ಸತ್ತು, ಎಷ್ಟು ಗೋಗಳು ಯಾವ ಥರ ವಿಲೇವಾರಿ ಮಾಡಿದ್ರು, ಅವು ಅದ್ರ ಬಗ್ಗೆ ಲೆಕ್ಕ ಕೊಡ್ಲಿವು, ಬಹಿರಂಗವಾಗಿ ಲೆಕ್ಕ ಕೊಡ್ಲಿವು. ಗೋವುಗಳ ಬಗ್ಗೆ ಪ್ರೇಮ ಇದ್ದವರು ಬಹಿರಂಗವಾಗಿ ಲೆಕ್ಕ ಕೊಡಿ. ಅವೆಲ್ಲ ಹೌದು. ಯಾವ 15 ವರ್ಷದಿಂದ ಯಾವ ಗೋವನ್ನು ಸಾಯ್ಲಿಲ್ವಾ? ನ್ಯಾಚುರಲ್ ಆಗಿ ಸಾಯ್ಬೇಕಲ್ಲ ಅದು. ಅದು ಸತ್ತಂತಾನೆ ಏನು ಮಾಡೋದು? ಅದಕ್ಕೆ ಬಸವನಗೌಡರು ಬಸವನಗೌಡರು ಮತ್ತು ಜಿಜಿನಿಗವರು ಇಂಥ ಒಂದು ಕೀಳು ಮಟ್ಟದ ಭಾಷೆ ಬಳಸಿ ಹೇಳಬಾರ್ದು. ಆಮೇಲೆ ಜಿಜಿನಿಗವರು ಇನ್ನೊಂದು ಮಾತು ಹೇಳ್ತೀನಿ ನಾನು. ದಿನನಿತ್ಯ ದೇಶದಲ್ಲಿ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ, ಅತ್ಯಾಚಾರಗಳಾಗ್ತಾ ಇದ್ದಾವೆ. ಉನ್ನಾವದಲ್ಲಿ ಒಂದು ದೊಡ್ಡ ಹಗರಣ ಆಯಿತು, ಅದರ ಬಗ್ಗೆ ತುಟಿ ಬೆಚ್ಚಲಿಲ್ಲ ಇವರು. ಯಾಕಂದ್ರೆ ಅರ್ಹತೆ ಇವರು ಬಿಚ್ಚುವುದು. ಗುಜರಾತ್ನಲ್ಲಿ ಸತ್ತ ಗೋವುಗಳನ್ನು ಸಾಗಿಸಲಿಕ್ಕೆ ದಲಿತರು ಬರಲಿಲ್ಲ ತಿಳ್ಕೊಂಡು ಅವರಿಗೆ ಹಾಡೆ ಕೊಲೆಗಳು ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು. ಅದರ ಬಗ್ಗೆ ತುಟಿ ಬಿಚ್ಚಲಿಕ್ಕೆ ಅರ್ಹತೆ ಜಿಜಿನಿಗವ್ರಿಗೆ ಕಿಂಚಿತ್ತು ಏನಾದರೂ ಮಾನ ಮರ್ಯಾದಿದ್ರೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ, ಈ ಮೊನ್ನೆನೂ ಹೇಳಿದ್ರು, ಇವತ್ತು ಹೇಳ್ತೀನಿ, ಸಂವಿಧಾನವನ್ನು ಸುಡಂತ ಈ ಪಕ್ಷದಲ್ಲಿ ಸಂವಿಧಾನವನ್ನು ಸುಡ್ತಾ ಇದ್ದಾರೆ ಬಿಜೆಪಿಯವರು. ಆ ಪಕ್ಷದಲ್ಲಿ ಒಂದು ತಾಸು ಇರಬಾರ್ದು, ಒಂದು ಕ್ಷಣನೂ ಇರಬಾರ್ದು. ಅವರ ಪಕ್ಷ ಬಿಟ್ಟು ಒಂದು ಗೌರವ ಉಳಿಸ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರು ಹೊರಗೆ ಬಂದಲ್ಲಿ ಎಲ್ಲರಿಗೂ ಕರ್ಕೊಳ್ತಾರೆ, ಯಾರಿಗೆ ಕರ್ಕೊಳ್ತಾರೆ. ಈ ಜಗತ್ತು ಎಲ್ಲರಿಗೂ ಆಶ್ರಯ ಇಟ್ಟಿದೆ. ಆಶ್ರಿತರಿಗೂ ಆಶ್ರಯ ಇದೆ, ನಿರಾಶ್ರಿತರಿಗಿದೆ. ಇವರು ನಿರಾಶ್ರಿತರಾದಾಗ ನೋಡಿದ್ರು ಪಕ್ಷ ಯಾವ ಪಕ್ಷದಾಗ ಹೋಗ್ತಾರೋ. ಆದ್ರೆ ಇವತ್ತು ನೋಡ್ರಿ ಒಂದು ವಿಷಯ, ಅವ್ರು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಹೇಳನ ಮಾಡಿ RSS ಬೆಂಬಲಿತ ಪಕ್ಷಕ್ಕೆ ಹೋಗಿದ್ದಾರೆ, RSS ಪಕ್ಷಕ್ಕೆ ಹೋಗಿದ್ದಾರೆ. ಈ ದೇಶದಲ್ಲಿ ಕಾಲಿಗೆ ಬಾರಿಗೆ ಕಟ್ಟಿ ಬಾಯಿಗೆ ಗಡಿಗೆ ಕಟ್ಟಿ ತಿರುಗಿಸಿದಂತ RSS ಪಕ್ಷಕ್ಕೆ ದಲಿತರನ್ನು ಅವಹೇಳನ ಮಾಡೋರು ಹೋಗಿದ್ದಾರೆ. ಇದು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ನನಗೆ ಗೊತ್ತಿದೆ, ನಾವು ಚಿಕ್ಕವರಿದ್ದಾಗ ನಮ್ಮ ಊರಿನಲ್ಲಿ ಕಾಲಿಗೆ ಬಾರಿಗೆ ಕಟ್ಕೊಂಡು ಬಂದಿದ್ದಾರೆ ಜನ ದಲಿತರು. ಓಣಾಗ ಬರ್ಬೇಕಾದ್ರೆ, ಊರಾಗ ಬರ್ಬೇಕಾದ್ರೆ ಓಣೆಯಿಂದ ಅಂತ ಒಂದು RSS ಟೀಮ್ ಹೋಗಿದ್ದಾರೆ. ನಾಚಿಕೆ ಮತ್ತು ಮಾನ ಮರ್ಯಾದೆ ಇವತ್ತು ಅವರು ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ ಅವರಿಗೆ. ಅದಕ್ಕೆ ಅವರು ಒಂದು ಗಳಿಗೆನೂ ಇರಬಾರ್ದು, ಆ ಪಕ್ಷ ಬಿಟ್ಟು ಬರಬೇಕು. ಅದು ಅವಾನ ಬಂದ ನಿರ್ಣಯ ಮಾಡ್ತಾರೆ. ಇನ್ನು ಅವಾನ ನೀವು ಮಾಧ್ಯಮದವರು ಏನ್ ಮಾಡಿರಿ, ಇನ್ನ ಪತ್ರಿಕೆಯಲ್ಲಿ ಬಂದಿದೆ, ಅದನ್ನ ಈಗ ಕೇಳ್ತಾರೆ. ಅವ್ರು ಅವಾನ ಬರಲಿ, ಮೊದಲ ಆಗುವಂತವರು ಮೊದಲ ಅವಾನ ಕೊಡೋದು ನಿರ್ಣಯ ಮಾಡಲಿ ಫಸ್ಟ್. ಸರ್, ಅದನ್ನ ನಮ್ಮ ರಾಹುಲ್ ಗಾಂಧಿ ಅವರು ನಿರ್ಣಯ ಮಾಡ್ತಾರೆ. ಯಾವಾಗ ಇನ್ನೂ ಆಮಂತ್ರಣ ಬರಬೇಕು, ಆಮಂತ್ರಣ ಬಂದಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಹಿಂದಿನ ಶಾಸಕರ 5 ವರ್ಷಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ. ಆದ್ರೂ ಜನ ಅವ್ರು ಒಳ್ಳೇದು ಮಾಡಿಲ್ಲ, ಅವ್ರು ಒಳ್ಳೇದು ಮಾಡಿಲ್ಲ, ಇವರು ಒಳ್ಳೇದು ಮಾಡಲಿ ಅಂತಂದಾರ. ಅಲ್ಲ, 5 ವರ್ಷ ನಿಮ್ ಶಾಸಕ ಒಳ್ಳೇದಾಗಿದ್ರೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ನೀವು? ಪಕ್ಷಕ್ಕೆ ಆಂತರಿಕ ವಿಷಯ ಸರ್. ಪಕ್ಷದ ಆಂತರಿಕ ವಿಚಾರ ಅಂದ್ರೆ ಪಾರ್ಟಿ ದೇಶದಿಂದ ಯಾರು ದೇಶದ ನೋಡಿದ್ವಿ ನೀವು. ಸರ್, ನಾವು ರಿಕಾರ್ಡ್ ಕೊಟ್ಟಿದ್ದೀವಿ, ಇದೇ ಜಾಗದಾಗ ಕೊಟ್ಟಿದ್ದೀವಿ, ಇಲ್ಲೇ ಕೂತು ಕೊಟ್ಟಿದ್ದೀವಿ ರಿಕಾರ್ಡ್ಗಳು. ಯಾರ ಮೇಲೆ ಕೇಸ್ ಇಲ್ಲ ಅಂತ. ಬಸವನಗೌಡ ಮೇಲೆ ಇನ್ನೂ ಕೇಸ್ ಅದಾವ. ಸರಿ, ಬಸವನಗೌಡ ಮೇಲೆ ಇನ್ನೂ ಕೇಸ್ ಅದಾವ. ಬಸವನಗೌಡ ಮೇಲೆ ಪ್ರೆಸೆಂಟ್ ಕೇಸ್ ಇದಾವ. ಗಾಂಧಿ ಚೌಕದಲ್ಲಿ ಜಗಳ ಮಾಡಿದ್ದಾವ. ನಾನು ಬಸವನಗೌಡ ಮೇಲೆ ಕೇಸ್ ಇಲ್ಲ ಅಂತ ಹೇಳ್ತೀನಿ.
ಬಾಗವಾನ್ ಅವ್ರ ಬಗ್ಗೆ ಯಾರೋ ಏನು ನಮ್ಮ ಕಾಂಗ್ರೆಸ್ ಯಾರು ಏನು ಮಾತಾಡಿದ್ರು ಮುಸ್ಲಿಂ ಬಗ್ಗೆ ಯಾರು ಮಾತಾಡಿಲ್ಲ ಕಾಂಗ್ರೆಸ್ ಬಗ್ಗೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾರೆ ತಿಳ್ಕೊಂಡು ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಳ್ಳೆ ಹೋದ್ರೆ ಅಂತೇಳಿ 70 ರೋಡ್ ಬಂದಿದ್ದಾವೆ. ಸರಿ ಸರಿ ಅದು ಜನ ನಿರ್ಧಾರ ಮಾಡಿದ್ದಾರೆ ಒಳ್ಳೆಯವರು ಜನ ನಿರ್ಧಾರ ಏನ್ ಮಾಡಿದಾರೆ ಇವ್ರು ಸರಿ ಮಾಡಿಲ್ಲ ನೀವು ಮಾಡ್ರಿ ಅಂತ ತಂದಿದ್ದಾರೆ ನಿಮ್ಗೆ ಇವ್ರಿಗೆ ಏನ್ ನೀವು ಮಾಡ್ರಿ ಅಂತಂದ್ರೆ ನೀವು ಏನ್ ಮಾಡಿರಿ ಜನ ಏನು ಇನ್ನು ಓಟ್ ಹಾಕ್ಯಾರ 76,000 ಜನ ಅವ್ರು ಬೇಡ ಇವ್ರು ನೀವು ಚಲೋ ಮಾಡಕ್ ಹಾಕಿದಾರ ನೀವ್ ಏನ್ ಮಾಡಿದ್ರಿ ಬರೇ ಸರ್ಕಾರ ಕುರಿತು ಮಾತಾಡ್ತೀರಿ ನಿಮ್ಗೆ ಅಭಿವೃದ್ಧಿ ಬಗ್ಗೆ ಕೆಲಸದ ಬಗ್ಗೆ ನಿಮ್ಗೆ ಗಮನ ಇಲ್ಲದು ಆಯ್ತು ಬರೀ ಸರ್ಕಾರ ಕುರಿಸಬೇಕಾದ್ರೆ ಬಿಜೆಪಿ ಅವ್ರಿಗೆ ಇವ್ರಿಗೆ ಸರಿ ಒಂದೇ ಪ್ರಶ್ನೆ ಒಂದು ಮಾತು ನಾವು ಹೇಳ್ತೀನಿ ಈ ಸಂದರ್ಭದಲ್ಲಿ 104 ಜನ ಶಾಸಕರು ಇವತ್ತಿಗೆ ಏನಾದ್ರು ಮಾತಾಡಿದ್ದಾರೆ ಅಭಿವೃದ್ಧಿ ಕುರಿತು ಬರೀ ಸರ್ಕಾರ ಕುರಿಸೋದ್ರ ಬಗ್ಗೆ ಮಾತಾಡ್ತಾರೆ ಏನಾದ್ರು ಮಾತಾಡಿದ್ದಾರೆ 104 ಜನ ಏನಾದ್ರು ಬಿಜೆಪಿ ಶಾಸಕರು ಒಬ್ಬರಾದ್ರು ಮಾತಾಡಿದ್ದಾರೆ ಸರಿ ಒಂದೇ ಬರೀ ಯಡಿಯೂರಪ್ಪಾದಿಯಾಗಿ ಎಲ್ಲರೂ ಸರ್ಕಾರ ಕುರಿಸೋದು ಸರ್ಕಾರ ಈಗ ಒಂದೇ ರಾಹುಲ್ ಗಾಂಧಿ ಬೈದಿದ್ದಕ್ಕ ರಾಹುಲ್ ಗಾಂಧಿ ಬೈದಿರೋದು ಜಿಜಿಡಿಗಿ ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಮಲ್ಲಿ ಜಿಲ್ಲಾದಲ್ಲಿ ಸಚಿವರಿದ್ದಾರೆ ಕೆಲಸನೇ ಹೇಳಿದ್ರಿ ನೀವು ಹೇಳಿ ಶಾಸಕರು ಸಚಿವರು ಯಾಕೆ ಹೇಳ್ತಿಲ್ಲ ಅವರು ಇವ್ರ ಲೆವೆಲ್ ಮುಗಿದ್ರಾಣ ಒಕ್ತಾರೆ ಹೇಳ್ತಾರೆ ಬಿಟ್ಟಿದ್ದಾರೆ ಅವರು ಇವ್ರ ಲೆವೆಲ್. और खबरों के लिए देखते रहिए बी न्यूज नेशन। ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ ಬಿಎಲ್ಡಿ ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಷಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।